ಭಾರಿಮಳೆಗೆ ಬೇಲೂರು ಪಟ್ಟಣದ ಕೆಂಪೇಗೌಡ ವೃತ್ತದ ಪಾದಚಾರಿ ರಸ್ತೆಯ ಶಾಲೆ ಪಕ್ಕದ ಮರದ ಕೊಂಬೆ ಮುರಿದು ಬಿದ್ದ ಪರಿಣಾಮ ಕೆಲಕಾಲ ಸಂಚಾರ ಅಸ್ತವ್ಯಸ್ತತೆಯಿಂದ ಕೂಡಿದ ಘಟನೆ ನಡೆದಿದೆ. ಈ ರಸ್ತೆಯಲ್ಲಿ ಪ್ರತಿದಿನ ಸಾವಿರಾರು ಜನ ಅಂಬೇಡ್ಕರ್ ವೃತ್ತಕ್ಕೆ ಹಾದು ಹೋಗುವ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಕಳೆದ 3 ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದ ಬೇಲೂರು ತಾಲೂಕಿನಲ್ಲಿ ಕೆಲವು ಅವಘಡಗಳಾಗ್ತಿದ್ದು, ಅದರಲ್ಲೂ ಬೇಲೂರು ಪಟ್ಟಣದಲ್ಲಿ ಪ್ರತಿದಿನ ಬಿರುಗಾಳಿ ಸಮೇತ ಮಳೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅದರಂತೆ ಇಂದು ಮುಂಜಾನೆ ಗಾಳಿ ಮಳೆ ಬಂದ ಪರಿಣಾಮವಾಗಿ ಶಾಲೆಯ ಪಕ್ಕದಲ್ಲಿ ಹಳ ಮರವೊಂದು ದೊಡ್ಡ ಗಾತ್ರದ ಕೊಂಬೆ ಮುರಿದು ಬಿದ್ದು ರಸ್ತೆಗೆ ಬಿದ್ದಿದ್ದು, ಈ ಸಮಯದಲ್ಲಿ ಯಾರೂ ಕೂಡ ಓಡಾಡದ ಕಾರಣ ಅನಾಹುತ ತಪ್ಪಿದೆ. ಭಾರಿ ಮಳೆಗೆ ಬೇಲೂರು ಪಟ್ಟಣದ ಕೆಂಪೇಗೌಡ ವೃತ್ತದ ಪಾದಚಾರಿ ರಸ್ತೆಯ ಶಾಲೆ ಪಕ್ಕದ ಮರದ ಕೊಂಬೆ ಮುರಿದು ಬಿದ್ದ ಪರಿಣಾಮ ಕೆಲಕಾಲ ಸಂಚಾರ ಅಸ್ತವ್ಯಸ್ತತೆಯಿಂದ ಕೂಡಿದ ಘಟನೆ ನಡೆದಿದೆ. ಈ ರಸ್ತೆಯಲ್ಲಿ ಪ್ರತಿದಿನ ಸಾವಿರಾರು ಜನ ಅಂಬೇಡ್ಕರ್ ವೃತ್ತಕ್ಕೆ ಹಾದು ಹೋಗುವ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಕಳೆದ 3 ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದ ಬೇಲೂರು ತಾಲೂಕಿನಲ್ಲಿ ಕೆಲವು ಅವಘಡಗಳಾಗ್ತಿದ್ದು, ಅದರಲ್ಲೂ ಬೇಲೂರು ಪಟ್ಟಣದಲ್ಲಿ ಪ್ರತಿದಿನ ಬಿರುಗಾಳಿ ಸಮೇತ ಮಳೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅದರಂತೆ ಇಂದು ಮುಂಜಾನೆ ಗಾಳಿ ಮಳೆ ಬಂದ ಪರಿಣಾಮವಾಗಿ ಶಾಲೆಯ ಪಕ್ಕದಲ್ಲಿ ಹಳ ಮರವೊಂದು ದೊಡ್ಡ ಗಾತ್ರದ ಕೊಂಬೆ ಮುರಿದು ಬಿದ್ದು ರಸ್ತೆಗೆ ಬಿದ್ದಿದ್ದು, ಈ ಸಮಯದಲ್ಲಿ ಯಾರೂ ಕೂಡ ಓಡಾಡದ ಕಾರಣ ಅನಾಹುತ ತಪ್ಪಿದೆ.